ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬೀದರ್ ಜಿಲ್ಲೆಯ ಮರ್ಕಲ್ ಗ್ರಾಮ ಪಂಚಾಯತ್ನಲ್ಲಿ ಬಡವರ ಹಕ್ಕುಗಳನ್ನೇ ನುಂಗಿ ನೀರು ಕುಡಿದ ಒಬ್ಬ ಪಿಡಿಒ ಲಕ್ಷಾಂತರ ರೂಪಾಯಿ ನಿಧಿ ದುರ್ಬಳಕೆ ಮಾಡಿಕೊಂಡು ಸಿಎ ಸೈಟ್ಗಳ ಅಕ್ರಮ ಮಾರಾಟದ ಆರೋಪವನ್ನು ಎದುರಿಸಿ ಒಬ್ಬ IAS ದರ್ಜೆಯ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರು ಮತ್ತು ಉಪ ಕಾರ್ಯದರ್ಶಿ ಮಟ್ಟದ ಅಧಿಕಾರಿ ತನಿಖೆ ನಡೆಸಿ ಅವರನ್ನು ಅಮಾನತು ಮಾಡಿ ಜಿಲ್ಲೆಯಿಂದ ಅಂತರ್ ಜಿಲ್ಲೆಗೆ ವರ್ಗಾವಣೆಗೆ ಶಿಫಾರಸು ಮಾಡಿದ್ರು ಕೂಡ ಬೆಂಗಳೂರಿನ ಸಚಿವಾಲಯದ AC ರೂಮಲ್ಲಿ ಕೂತ ಒಬ್ಬ ಪೀಠ ಅಧಿಕಾರಿ ಇಡೀ ಕಾನೂನನ್ನೇ ಬುಡಮೇಲು ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ನ ಸಿಇಒ ಅವರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ ಇಲ್ವಾ ಅನ್ನೋ ಪ್ರಶ್ನೆ ಇದೀಗ ಸಾಮಾಜಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಮಾನತುಗೊಂಡ ಕೇವಲ 2 ತಿಂಗಳಲ್ಲಿ ಅದೇ ಜಿಲ್ಲೆಗೆ, ಅದೇ ಪಕ್ಕದ ಪಂಚಾಯತಿಗೆ ಅದೇ ಅಧಿಕಾರಿಯನ್ನ ಮರಳಿ ತಂದಿದ್ರ ಹಿಂದಿರುವಂತ ಆ ಮಹಾಶಕ್ತಿ ಯಾವುದು? ಈ ಸುದ್ದಿಯನ್ನ ನಾವು ಬೆಂಬಿಡದ್ದೇ ಮಾಡಿದ್ದಕ್ಕೆ ಅಧಿಕಾರಿಯ ಅಮಾನತ್ತಾಗಿತ್ತು. ಆದ್ರೆ ಇವತ್ತು ಅದೇ ಅಧಿಕಾರಿ ಮತ್ತೊಂದು ಕುರ್ಚಿಯಲ್ಲಿ ರಾಜರೋಷವಾಗಿ ಕೂತಿದ್ದಾರೆ. ಇದು ಸಾರ್ವಜನಿಕ ಹಿತದೃಷ್ಟಿಯೋ ಅಥವಾ ಭ್ರಷ್ಟರ ಹಿತದೃಷ್ಟಿಯೋ ಅನ್ನೋದು ನಮಗೆ ಗೊಂದಲ ಮೂಡಿಸ್ತಾ ಇದೆ. ಈಗ ಸ್ಕ್ರೀನ್ ಮೇಲೆ ಮೊದಲನೇ ಒಂದು ಪತ್ರವನ್ನ ತೋರಿಸ್ತೀವಿ. ಆ ಪತ್ರದಲ್ಲಿ ಕೊನೆಯಲ್ಲಿ ನಿಮಗೊಂದು ಹೇಳ್ತೀನಿ, ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಡಿಜಿಟಲಿ ಸೈನ್ ಮಾಡಿ ಅಮಾನತಿಗೆ ಶಿಫಾರಸು ಮಾಡ್ತಾರೆ. ಯಾಕೆ ಅಮಾನತನ್ನ ಮಾಡಿದ್ರು? ಪತ್ರ ಸಂಖ್ಯೆ ಬೇಕಾದ್ರೂ ಹೇಳ್ತೀವಿ. ಪತ್ರ ಸಂಖ್ಯೆ ಜಿಲ್ಲಾ ಪಂಚಾಯತ್ ಬೀದರ್ ಗ್ರಾಮ ಪಂಚಾಯತ್ CR 1402828-26/49495 ದಿನಾಂಕ ಫೆಬ್ರವರಿ 12, 2026. ಉಪ ಕಾರ್ಯದರ್ಶಿಗಳ ತನಿಖೆಯಲ್ಲಿ ಭ್ರಷ್ಟಾಚಾರ ಸಾಬೀತಾಗಿ PDO ಅವರು ಅಮಾನತ್ತು ಆಗಿರುತ್ತಾರೆ. ಇದನ್ನ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಡಿಜಿಟಲಿ ಸೈನ್ ಮಾಡಿರುವಂತಹ ಒಂದು ಸಸ್ಪೆನ್ಷನ್ ಲೆಟರ್. ಇದು ಒಂದು. ಇನ್ನೊಂದು, ಈಗ ಇದರದ್ದೇ ಹೇಳ್ತೀನಿ. ಇದರಲ್ಲಿ ಇವರ ವಿರುದ್ಧ ಒಂದಿಷ್ಟು ಗಂಭೀರ ಆರೋಪಗಳಿರುತ್ತೆ. 5 ರಿಂದ 6 ಜನ ಕಂಪ್ಲೇಂಟ್, 4 ಜನ ಕಂಪ್ಲೇಂಟ್ ಮಾಡ್ತಾರೆ. ಅದರಲ್ಲಿ ಉಪ ಕಾರ್ಯದರ್ಶಿಗಳು, ಸಹಾಯಕ ಯೋಜನಾಧಿಕಾರಿಗಳು, ಯೋಜನಾ ಶಾಖೆ, ಯೋಜನಾ ಮತ್ತು ಅಂದಾಜು ಮೌಲ್ಯಮಾಪನ ಅಧಿಕಾರಿಗಳು, ಯೋಜನಾ ಶಾಖೆ, ಜಿಲ್ಲಾ ಪಂಚಾಯತ್ ಬೀದರ್ ಅವರು ಜಂಟಿ ಪರಿಶೀಲನಾ ವರದಿಯನ್ನು ಸಲ್ಲಿಸ್ತಾರೆ 29/1/2026. ಆ ವರದಿಯಲ್ಲಿ ಒಂದಿಷ್ಟು ಇವುಗಳಲ್ಲಿ ಅಕ್ರಮ ಕಂಡು ಬಂದಿದೆ ಅಂತ 3 ರಿಂದ 4 ಪಾಯಿಂಟ್ಗಳನ್ನು ಹೇಳ್ತಾರೆ. ಈ ಅಕ್ರಮ ಕಂಡು ಬಂದಿರೋ ಸಾಬೀತಾದ ಹಿನ್ನೆಲೆ ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಇವರನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿ ಆ ಪ್ರತಿಗಳನ್ನ ಮಾನ್ಯ ಆಯುಕ್ತರು, ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕಾಳಿದಾಸ್ ರಸ್ತೆ, ಗಾಂಧಿ ನಗರ, ಬೆಂಗಳೂರು ಅವರಿಗೆ ಮತ್ತು ಮಾನ್ಯ ನಿರ್ದೇಶಕರಿಗೆ, ಆಡಳಿತ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಬೀದರ್ ಅವರಿಗೆ, ಉಪನಿರ್ದೇಶಕರು, ಜಿಲ್ಲಾ ಖಜಾನೆ ಅವರಿಗೆ ಬರೀತಾರೆ. ಉಮೇಶ್ ಜಾಬ್ ಅವರು ಯಾರು ಸಸ್ಪೆಂಡ್ ಆಗಿದ್ದಾರೆ ಅವ್ರಿಗೆ ಬರೀತಾರೆ. ಅಧ್ಯಕ್ಷರು ಮರ್ಕಲ್ನವ್ರಿಗೆ ಎಲ್ಲರಿಗೂ ಪ್ರತಿಗಳನ್ನ ಕೊಡ್ತಾರೆ. ಮತ್ತು ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ರು ಅವರಿಗಳಿಗೂ ಕೂಡ ಪ್ರತಿಯನ್ನ ಕೊಡ್ತಾರೆ. ಇದಾದ ನಂತರ ಘಟನೆ ಹೇಳ್ತೀನಿ. ಏಪ್ರಿಲ್ 2ರಂದು, ಫೆಬ್ರವರಿ 20ರಂದು ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಸ್ಪಷ್ಟವಾಗಿ ಇನ್ನೊಂದು ಪತ್ರ ಬರೀತಾರೆ. ಇವರನ್ನ ಈ ಜಿಲ್ಲೆಯಲ್ಲಿ ಇಡಬೇಡಿ, ಬೇರೆ ಜಿಲ್ಲೆಗೆ ಕಳುಹಿಸಿ ಅಂತ ಇನ್ನೊಂದು ಪತ್ರವನ್ನು ಕೂಡ ಬರೀತಾರೆ. ಆ ಪತ್ರದ ಕಾಪಿ ಕೂಡ ನನ್ನಲ್ಲಿದೆ. ಆ ಪತ್ರವನ್ನ 20/2/2026 ಬರೀತಾರೆ. ಉಮೇಶ್ ಕಲ್ಯಾಣರಾವ್ ಜಾಬಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಮರ್ಕಲ್ ಅವರು ಅಮಾನತುಗೊಂಡ ನಂತರ ಜಿಲ್ಲಾ ಪಂಚಾಯತ್ ಬೀದರ್ನ ಅಧಿಕೃತ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅನಾವಶ್ಯಕ ಸಂದೇಶಗಳು ಮತ್ತು ಮಾಧ್ಯಮಗಳಲ್ಲಿ ಅನಾವಶ್ಯಕ ಇಲ್ಲ ಸಲ್ಲದ ಆರೋಪಗಳು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಪ್ರಚೋದನೆಯಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ 19/2/2026 ಸಾಯಂಕಾಲ ಸುಮಾರು 8 ಗಂಟೆಗೆ ಕಚೇರಿ ಕೂಡ ಬಂದು ಅನಾವಶ್ಯಕವಾಗಿ ಅನುಚಿತವಾಗಿ ವರ್ತಿಸ್ತಾರೆ. ಇದರಿಂದ ನಮ್ಮ ಕಚೇರಿಯ ಸಮಯ ಮತ್ತು ಕೆಲಸದಲ್ಲಿ ಅಡೆತಡೆ ಉಂಟಾಗಿರುತ್ತೆ. ಸದರಿಯವರು ಸರ್ಕಾರಿ ನೌಕರರಾಗಿದ್ದು ಸರ್ಕಾರಿ ನೌಕರರಲ್ಲದ ರೀತಿ ವರ್ತನೆ ಮಾಡಿರುವ ಪ್ರಯುಕ್ತ ಇವರನ್ನ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಕಲ್ಯಾಣರಾವ್ ಜಾಬ್ ಅವರನ್ನ ಸದ್ಯ ಅಮಾನತಿನಿಂದ ತೆರವುಗೊಳಿಸಿ ಬೇರೆ ಜಿಲ್ಲೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲು ಇವರು ಕೋರಿರುತ್ತಾರೆ. ಜಿಲ್ಲಾ ಪಂಚಾಯತ್ನ ಸಿಇಒ ಅವರು 20/2/2026 ಸಸ್ಪೆಂಡ್ ಕೂಡ ಮಾಡ್ತಾರೆ. ಸಸ್ಪೆಂಡ್ ಮಾಡಿದ ಮೇಲೆ
ಇವರನ್ನು ಸದ್ಯ ಅವರನ್ನು ಅಮಾನತ್ತಿನಿಂದ ತೆರವುಗೊಳಿಸಿ ಬೇರೆ ಜಿಲ್ಲೆಯಲ್ಲಿ ಮಾಡ್ತಾರೆ. ಆದರೆ ವಿಚಿತ್ರ ನಡೆದಿರೋದೇ ಏಪ್ರಿಲ್ 2ನೇ ತಾರೀಕು. ಮ್ಯಾಜಿಕ್ ನಡೀತ್ರಿ ಏಪ್ರಿಲ್ 2ನೇ ತಾರೀಕು. ಅದು ಕೂಡ ಆ ಪ್ರತಿ ಕೂಡ ನಿಮಗೆ ತೋರಿಸ್ತೀನಿ. RDPR 32 GPS 2026 ಪತ್ರ ಸಂಖ್ಯೆ 2ನೇ ತಾರೀಕು. ಯಲ್ಲಯ್ಯ ಎಂಬ ಪೀಠ ಅಧಿಕಾರಿ ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು CO ಅವರ ಆದೇಶವನ್ನೇ ಗಾಳಿಗೆ ತೂರಿ ಅದೇ ಜಿಲ್ಲೆಯ ಗಾದಗಿ ಪಂಚಾಯತಿಗೆ ಅಧಿಕಾರಿಯನ್ನ ನೇಮಿಸ್ತಾರೆ, ಮರು ನೇಮಕ ಮಾಡ್ತಾರೆ. ಅಲ್ಲೇ ಒಬ್ಬ IAS ಅಧಿಕಾರಿ ನಡೆಸಿದ ತನಿಖೆ ಮತ್ತು ಉಪಕಾರ್ಯದರ್ಶಿಗಳು ನಡೆಸಿದಂತ ತನಿಖೆ, ಒಬ್ಬ IAS ಅಧಿಕಾರಿ ಮಾಡಿದಂತ ಆರ್ಡರ್ಗೆ ಕಿಮ್ಮತ್ತಿಲ್ವ ಹಾಗಿದೆ. ಯಾವ ಆಧಾರದ ಮೇಲೆ ನೀವು ಇವರನ್ನ ಮರಳಿ ತಂದಿದ್ದೀರಿ? ಅದು ಕೂಡ ಪರ್ಟಿಕ್ಯುಲರ್ ಆಗಿ ಗಾದಗಿ ಪಂಚಾಯತ್ಗೆ ಯಾಕೆ ತಂದಿದ್ರಿ, ಪಕ್ಕದ ಪಂಚಾಯತ್ಗೆ ಯಾಕೆ ತಂದಿದ್ರಿ ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಈಗ ಮರ್ಕಲ್ ಗ್ರಾಮ ಪಂಚಾಯತ್ ಮತ್ತು ಗಾದಗಿ ಗ್ರಾಮ ಪಂಚಾಯತ್ ಅಕ್ಕಪಕ್ಕನೇ ಇದ್ದಾರೆ. ಇಲ್ಲಿಷ್ಟು CSIಗಳಲ್ಲಿ ಭ್ರಷ್ಟಾಚಾರ ನಡೆದಿ ನಿಧಿ ದುರ್ಬಳಕೆ ಆಗಿದೆ ಅಂತ ಎಲ್ಲರೂ ಆರೋಪವನ್ನು ಈಗ ಪಕ್ಕದ ಪಂಚಾಯತ್ಗೆ ಪೋಸ್ಟಿಂಗ್ ಕೊಡ್ತಾರಂದ್ರೆ, ಈಗ ನಾವು ಸಚಿವರಿಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನೇರವಾಗಿ ಸವಾಲನ್ನ ಮಾಡುವಂತ ಸಮಯ ಬಂದಿದೆ. ನಾವು ಅನ್ಕೊಂಡಿದ್ದೀವಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಸ್ಟ್ರಾಂಗ್ ಬೋಲ್ಡ್ ಡಿಸಿಷನ್ ತಗೊಳ್ಳುವಂತ ಲೀಡರ್ ಅಂತ. ಆದ್ರೆ ಈಗ ನಮ್ಮ ಪ್ರಶ್ನೆ ಇರೋದು ನೇರವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ. ಮಾನ್ಯ ಸಚಿವರೇ, ನಿಮ್ಮ ಇಲಾಖೆಯ ಪೀಠಾಧಿಕಾರಿಗಳು ಜಿಲ್ಲಾ ಮಟ್ಟದ ಪ್ರಾಮಾಣಿಕ ಅಧಿಕಾರಿಗಳ ಬೆನ್ನು ಮೂಳೆ ಮುರಿಯುವಂತ ಕೆಲಸ ಮಾಡ್ತಿದ್ದಾರೆ. ಬೀದರ್ ಜಿಲ್ಲೆಯ ಜನಸಾಮಾನ್ಯರು ಭ್ರಷ್ಟಾಚಾರದಿಂದ ಬೇಸತ್ತು ಹೋಗಿದ್ದಾರೆ. 5-10 ವರ್ಷಗಳಿಂದ ಒಂದೇ ಜಿಲ್ಲೆಯಲ್ಲಿ ಅಂಟಿಕೊಂಡಿರುವಂತ ಈ ಅಧಿಕಾರಿಗೆ ಅಮಾನತಿನ ನಂತರವೂ ಕೂಡ ಅದೇ ಜಿಲ್ಲೆಯಲ್ಲಿ ಪಟ್ಟಾಭಿಷೇಕ ಯಾಕೆ ಮಾಡಿದ್ರು ಅನ್ನೋದೀಗ ಯಕ್ಷ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅಥವಾ ನಿಮ್ಮ ಕೆಳಗಿನ ಅಧಿಕಾರಿಗಳೇ ಇಂತಹ ಹಗರಣಗಳ ರೂವಾರಿಗಳಾಗಿದ್ದಾರೆ? ಈ ಕಾನೂನು ಬಾಹಿರ ನೇಮಕಾತಿಯನ್ನ ರದ್ದುಗೊಳಿಸದೇ ಇದ್ರೆ ಬಡವರ ತೆರಿಗೆ ಹಣ ಲೂಟಿ ಮಾಡುವವರಿಗೆ ನೀವೇ ಪ್ರೋತ್ಸಾಹ ನೀಡದಂತಾಗತ್ತೆ. ಅಮಾನತ್ತಾಗ್ತಾರೆ, ಬೇರೆ ಜಿಲ್ಲೆಗೆ ಹೋಗಿ ಅಂತ ಹೇಳ್ತಾರೆ. ಆದ್ರೆ ತನ್ನ ರಾಜಕೀಯದ ಇನ್ಫ್ಲುಯೆನ್ಸ್ ಅನ್ನ ಬಳಸ್ಕೊಂಡು ಮತ್ತೆ ಅದೇ ಜಿಲ್ಲೆಗೆ ಬರ್ತಾರೆ. ಅಂದ್ರೆ ಜಿಲ್ಲೆಯ ಎಲ್ಲ PDOಗಳು ಕೂಡ ಈಗ ಸಗಟಾಗಿ ಒಂದೇ ಕೆಲಸ ಮಾಡ್ತಾರೆ. ಉಮೇಶ್ ಜಾಬ್ ಅವರು ಸಸ್ಪೆಂಡ್ ಆದ್ರು, ಬೇರೆ ಜಿಲ್ಲೆಗೆ ಹೋದ್ರು, ಮತ್ತೆ 2 ತಿಂಗಳಲ್ಲಿ ಬೀದರ್ ಜಿಲ್ಲೆಯ ಗಾದಗಿ ಪಂಚಾಯತ್ಗೆ ಬಂದ್ರು. ನಾವು ಕೂಡ ಭ್ರಷ್ಟಾಚಾರ ಮಾಡೋಣ, ನಮಗೂ ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ಅದೇ ಪಕ್ಕದ ಪಂಚಾಯತ್ ನಾವು ಪೋಸ್ಟಿಂಗ್ ಹಾಕಿಸ್ಕೊಳ್ಳೋಣ ಅಂತ ಎಲ್ಲ PDO ಇದೇ ಕೆಲಸಕ್ಕೆ ಹೇಳಿದ್ರೆ ಏನ್ ಮಾಡ್ತೀರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನ ಕಡಿಮೆ ಆಗುತ್ತೆ ಅಂತ ಜನ ನಂಬಿದ್ರು. ಆದ್ರೆ ನಿಮ್ಮ ಇಲಾಖೆಯಲ್ಲಿಯೇ ಭ್ರಷ್ಟಾಚಾರ ಈ ಮಟ್ಟಿಗೆ ನಡೀತಾ ಇದೆ. ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂತ ಅಧಿಕಾರಿಗೆ ನೀವು ಪಟ್ಟಾಭಿಷೇಕ ಮಾಡ್ತೀರಿ ಅಂದ್ರೆ ನಿಮ್ಮ ಇಲಾಖೆನೇ ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅನ್ನೋದು ಈಗ ಜನಿತವಾಗಿ ಹೋಗ್ತಾ ಇದೆ. ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿಗರು, JDS ನಾಯಕರು ಏನ್ ಮಾಡ್ತಾ ಇದ್ದಾರೆ ನನಗೂ ಅದು ಅರ್ಥ ಆಗ್ತಾ ಇಲ್ಲ. ಒಬ್ಬ ಭ್ರಷ್ಟ ಅಧಿಕಾರಿಯ ವಿರುದ್ಧ ಇಷ್ಟೆಲ್ಲ ಗಂಭೀರ ಆರೋಪ ಬಂದು ಅಮಾನತ್ತಾಗಿ ಬೇರೆ ಜಿಲ್ಲೆಗೆ ಹೋಗ್ಬೇಕಂತ ಆರ್ಡರ್ ಆದ್ರೂ ಕೂಡ ಅದೇ ಇಲಾಖೆಗೆ ಅಲ್ಲೇ ಬರ್ತಾರೆ ಮತ್ತು ಪಕ್ಕದ ಪಂಚಾಯತ್ಗೆ ಪೋಸ್ಟಿಂಗ್ ಹಾಕೊಂಡು ಬರ್ತಾರೆ. ಅಂದ್ರೆ ವಿರೋಧ ಪಕ್ಷದವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರ. ಆಡಳಿತ ಪಕ್ಷದ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ನಾವು ನೀವು ಬಾಯಿ ಅಂದಂಗ. ಹಾಗಿದ್ರೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲ ಪಕ್ಷದವ್ರು ಸಪೋರ್ಟ್ ಮಾಡ್ತೀರಾ? ಹಾಗಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪ ಇರೋರಿಗೆ ನೀವು ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ ಜನಸಾಮಾನ್ಯರು ನಿಮ್ಮನ್ನ ನಂಬದಂತ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬಹುದು? ಗಾದಗಿ ಗ್ರಾಮ ಪಂಚಾಯತ್ನ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಮರ್ಕಲ್ನಲ್ಲಿ ಏನಾಯ್ತು ನಿಮ್ಮ ಹತ್ರ ಆಗ್ಲಿಕ್ಕೆ ಬಿಡಬೇಡಿ. ಈಗಲಾದ್ರೂ ಗಾದಗಿ ಪಂಚಾಯತ್ನಲ್ಲಿರುವಂತ ಯುವಕರು ಯಾರಾದ್ರೂ ನಮ್ಮ ಸುದ್ದಿಯನ್ನ ನೋಡಿದಾಗ ಎಚ್ಚರಗೊಳ್ಳಿ. ಮರ್ಕಲ್ನಲ್ಲಿ ಮಾಡಿದಂತ ಕೆಲಸ ಇಲ್ಲ ಆದ್ರೆ ನೀವು ಖಂಡಿತವಾಗಿ ಉತ್ತರ ಕರ್ನಾಟಕ ನ್ಯೂಸ್ಗೆ ಮಾಹಿತಿಯನ್ನ ನೀಡಿ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಈ ಸುದ್ದಿಯನ್ನ ನಾವು ನಿಲ್ಲಿಸಲ್ಲ. ಇವತ್ತೇ ನಾನು ಎಲ್ಲಯ್ಯನವರಿಗೆ ಪತ್ರ ಬರೆದಿದ್ದೆ. ಇದನ್ನ ಯಾವ ಆಧಾರದ ಮೇಲೆ ಇವರನ್ನ ಇಲ್ಲಿ ಕಳಿಸಲಾಗಿದೆ ಇದೇ ಜಿಲ್ಲೆಗೆ? ನಾವು ಇಲ್ಲಿಗೆ ಸುಮ್ಮನಾಗುವುದಿಲ್ಲ. ಒಬ್ಬ ಪತ್ರಕರ್ತನಾಗಿ, ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಾನು ಪೀಠಾಧಿಕಾರಿಗಳಿಗೆ ಈಗಾಗಲೇ ವಿವರಣೆಯನ್ನು ಕೇಳಿ ಪತ್ರ ಬರೆದಿದ್ದೇನೆ. ಇವತ್ತು ಸರಿಯಾದ ಉತ್ತರ ಸಿಗದೇ ಹೋದ್ರೆ
ಈ ದಾಖಲೆಗಳ ಸಮೇತ ನಾನೇ ಹೈಕೋರ್ಟಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸುವುದು ಖಚಿತ. ನನ್ನ ಮನೆ ಕೆಲಸಕ್ಕೆ ಹೇಳ್ತಾ ಇಲ್ಲ, ನಾನು ಮನೆ ಕೆಲಸಕ್ಕೆ ಹೇಳ್ತಾ ಇಲ್ಲ. ಭ್ರಷ್ಟಾಚಾರದ ಆರೋಪ ಹೊತ್ತವರು ಜಿಲ್ಲಾ ಪಂಚಾಯತ್ ಅಧಿಕಾರಿಯನ್ನೇ ಸವಾಲಾಗಿ ತೆಗೆದುಕೊಂಡು ಅವರ ಆರ್ಡರ್ ಅನ್ನೇ ಸವಾಲಾಗಿ ತಗೊಂಡು ಮತ್ತೆ ಬರ್ತಾರಂದ್ರೆ ಇಲ್ಲಿ ವ್ಯವಸ್ಥೆ ಸತ್ತಿದೆ ಅಂತ ಅರ್ಥ. ಗಾದ್ಗಿ ಗ್ರಾಮ ಪಂಚಾಯತ್ನ ಜನರೇ ಎಚ್ಚರದಿಂದಿರ್ರಿ. ನಿಮ್ಮ ಪಂಚಾಯತ್ಗೆ ಈಗ ಬರ್ತಾ ಇರೋದು ಜನಸೇವಕರು ಅಲ್ಲ, ಜನಸೇವಕನಲ್ಲ, ಅಮಾನತ್ತುಗೊಂಡು ಮರಳಿದ ಅಪರಾಧದ ಹಿನ್ನೆಲೆಯ ವ್ಯಕ್ತಿ. ಸಚಿವರಿಗೂ ಪೀಠಾಧಿಕಾರಿಗಳಿಗೂ ನಮ್ಮ ಎಚ್ಚರಿಕೆ ಒಂದೇ, ಈ ಆದೇಶ ರದ್ದಾಗುವವರೆಗೂ ನಾವು ಈ ಸುದ್ದಿಯನ್ನ ಬಿಡುವುದಿಲ್ಲ. ಇದು ನಮ್ಮ ಪ್ರೈಮ್ ಟೈಮ್ ನ ಸುದ್ದಿ. ಯಾವುದೇ ಕಾರಣಕ್ಕೂ ಈ ಸುದ್ದಿಯನ್ನು ನಾವು ಬೆಂಬಿಡದೆ ಬಿಡುವುದಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರದ ಆರೋಪ ಹೊತ್ತಿರೋರು ಪಕ್ಕದ ಪಂಚಾಯತ್ಗೆ ಬರ್ತಾರೆ ಅಂತ ನಾಳೆಯ ಮುಂಬರುವಂತ ಎಪಿಸೋಡ್ ನಲ್ಲಿ ರಿವೀಲ್ ಮಾಡ್ತೀನಿ. ಈ ಪಂಚಾಯತ್ನ ಆ ಪಂಚಾಯತ್ಗೆ ಅಟ್ಯಾಚ್ ಇರುವಂತಹ ಒಂದಿಷ್ಟು ಲೇಔಟ್ಗಳಲ್ಲಿ ಏನು ಅಕ್ರಮ ಆಗಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಮುಂದಿನ ಪ್ರೈಮ್ ಟೈಮ್ ನಲ್ಲಿ. ಆದ್ರೆ ಈ ಪತ್ರವನ್ನ ಇವತ್ತು ಬರೆದಿದ್ದೇನೆ, ಅವರಿಂದ ಉತ್ತರವನ್ನ ನಿರೀಕ್ಷಿಸ್ತಿದ್ದೇನೆ. ಉತ್ತರ ನನಗೆ ತೃಪ್ತಿ ಆಗಿಲ್ಲದಿದ್ರೆ ಹೈಕೋರ್ಟಿಗೆ ಹೋಗ್ತೀನಿ. ಯಾವ ಕಾರಣಕ್ಕೆ ಹೋಗ್ತೀನಿ? ವೈಯಕ್ತಿಕವಾಗಿ ನಾನು ಹೋಗ್ತೀನಿ. ಯಾಕಂದ್ರೆ ಭ್ರಷ್ಟಾಚಾರದ ಆರೋಪ ಹೊತ್ತವರು ಮತ್ತೆ ರಾಜರಂತೆ ಈ ಇಲಾಖೆ ಈ ವ್ಯವಸ್ಥೆಯಲ್ಲಿ ಮೆರೀತಾರೆ ಅಂದ್ರೆ ಒಳ್ಳೆಯ ಅಧಿಕಾರಿಗಳಿಗೆ ಉಳಿಗಾಲವಿಲ್ಲ. ಪಾಪ ಒಬ್ಬ ಪಿಡಿಒ ಬೈಕ್ ಮೇಲೆ ಬರ್ತಾ ಇದ್ದಾರೆ. ಊರಲ್ಲಿರೋ ಜನರು ಸೇವೆ ಮಾಡಬೇಕು ಅಂತ ಬೈಕಲ್ಲಿ ಬಂದು ಸೇವೆ ಮಾಡ್ತಾರೆ, ಕೊನೆಗೆ ಸಸ್ಪೆಂಡ್ ಆಗ್ತಾರೆ. ಪಾಪ ಅಂತ ಬಡ ಪಿಡಿಒ ಅವರ ಹೆಸರು ಕೆಡಿಸ್ತಾ ಇದೆ. ಎಷ್ಟೋ ಅಮಾಯಕ ಪಿಡಿಒಗಳಿದ್ದಾರೆ. ಪಾಪ ಅವರು ಸರ್ ಏನಾದ್ರೂ ಕೆಲಸ ಇದ್ರೆ ಹೇಳಿ ಮಾಡಿಸ್ತೀವಿ ಅಂದ್ರೆ ಆ ಮಟ್ಟಿಗೆ ಅಮಾಯಕರು ಇರುವಂತಹ ಪಿಡಿಒಗಳಿದ್ದಾರೆ. ಎಷ್ಟೋ ಪಿಡಿಒಗಳ ಪರಿಸ್ಥಿತಿ ನೋಡಿದ್ರೆ ಕಣ್ಣಿಗೆ ನೀರು ಬರುತ್ತೆ. ಒಳ್ಳೊಳ್ಳೆ ಪಿಡಿಒಗಳನ್ನ ಯಾರ್ಯಾರೋ ಸತಾಯಿಸ್ತಾರೆ. ಆದ್ರೆ ಭ್ರಷ್ಟಾಚಾರದ ಆರೋಪ ಹೊತ್ತಿರೋರನ್ನ ತಲೆ ಮೇಲೆ ಕೂತು ಮೆರೆಸ್ತಾರಂದ್ರೆ ವ್ಯವಸ್ಥೆ ಯಾವ ಮಟ್ಟಿಗೆ ಹೋಗ್ತಾ ಇದೆ. ಜನಸಾಮಾನ್ಯರು ಕೂಡ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಬೇಕು. ಒಳ್ಳೆಯ ಪಿಡಿಒಗಳಿದ್ದಾರೆ, ಅವ್ರಿಗೆ ಗೌರವ ಕೊಡೋದನ್ನ ಕಲೀರಿ. ಭ್ರಷ್ಟಾಚಾರಿಗಳಿಗೆ ಕಾಲರ್ ಹಿಡಿದು ಪ್ರಶ್ನೆ ಮಾಡುವುದನ್ನ ಕಲೀರಿ. ಪಾಪ ಯಾವುದೋ ಒಬ್ಬ ಒಳ್ಳೆ ಪಿಡಿಒ ಸಿಕ್ಕರೆ ಆತನ್ನ ಹೆದರಿಸ್ತೀರಿ, ಬೆದರಿಸ್ತೀರಿ. ಇಂಥ ಭ್ರಷ್ಟಾಚಾರಿಗಳು ಸಿಕ್ಕಾಗ ಆತನ ಮುಂದೆ ಕೈ ಕಟ್ಕೊಂಡು ನಮಗೂ ಒಂದು ಕೆಲಸ ಮಾಡ್ಕೊಡಿ ಅಂತ ಹೋಗ್ತೀರಿ. ವ್ಯವಸ್ಥೆ ಬದಲಾಗಬೇಕು. ಆದ್ರೆ ವ್ಯವಸ್ಥೆಯ ಜೊತೆಗೆ ಜನಸಾಮಾನ್ಯರು ಬದಲಾಗಬೇಕು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾಯಕರು ಎಲ್ಲಿಯ ತನಕ ಹುಟ್ಟುವುದಿಲ್ವೋ, ಎಲ್ಲಿ ತನಕ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನಸಾಮಾನ್ಯರು ಜಾಗೃತರಾಗುವುದಿಲ್ವೋ ಅಲ್ಲಿ ತನಕ ಖಂಡಿತವಾಗಿಯೂ ದೇಶ ಉದ್ಧಾರ ಆಗಲ್ಲ. ಈ ಹಳ್ಳಿಗಳಿಂದಲೇ ನಮ್ಮ ದೇಶ, ಈ ಹಳ್ಳಿಗಳಿಂದಲೇ ನಮ್ಮ ದೇಶಕ್ಕೆ ಇಷ್ಟೊಂದು ಶಕ್ತಿ ಇರೋದು. ಆ ಹಳ್ಳಿಗಳಲ್ಲಿ ಭ್ರಷ್ಟಾಚಾರ ನಡಿಬಾರ್ದು ಅಂದ್ರೆ ಯುವಕರು ರಾಜಕೀಯಕ್ಕೆ ಬರಬೇಕು. ಯುವಕರು ಇಂತಹ ಭ್ರಷ್ಟಾಚಾರದ ಆರೋಪ ಹೊತ್ತಿರುವವರು ಯಾಕ್ರಿ ನಮ್ಮ ಪಂಚಾಯತಿ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಬೇಕು. ನೀವು ಮಾಡ್ತಿರೋ ಬಿಡ್ತಿರೋ, ನಾನಂತೂ ಎಲ್ಲೇನವ್ರಿಗೆ ಪತ್ರ ಬರೆದಿದ್ದೀನಿ, ವಿವರಣೆ ಕೇಳಿದ್ದೀನಿ, ನೋಟ್ ಶೀಟ್ ಅನ್ನ ಕೇಳಿದ್ದೀನಿ. ಅವರು ಏನು ಕೊಡ್ತಾರೆ ನೋಡ್ತೀನಿ. ಅದನ್ನು ಆ ಉತ್ತರ ನನಗೆ ತೃಪ್ತಿಕರಕ ಇಲ್ಲದೆ ಹೋದ್ರೆ ಹೈಕೋರ್ಟ್ಗೆ ಕೂಡ ಹೋಗ್ತೀನಿ. ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ.